ಹೋಗಿ ಬಿಟ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿ ಕೈನ ಆದಷ್ಟು ಬೇಗ ಗುಣ ಮಾಡ್ಕೋ. ಇದೇ ನೆಪ ಹೇಳ್ಕೊಂಡು ಮನೆ ಕೆಲ್ಸದಿಂದ ಎಸ್ಕೇಪ್ ಆಗ್ಬಿಡ್ಬೇಡ. ಯಾಕೆ ಸಕ್ರಮಣಿ ನಿಲ್ಲಿಸ್ಬಿಟ್ಟೆ? ಮಾತಾಡು. ಎಲ್ಲ ಆದು ಅಲ್ಲ, ನೀನೇನ್ ಬಂದೆ ಅಂತ ನಾನಿನ್ ಮಾತ್ ನಿಲ್ಸ್ಲಿಲ್ಲ ಕಣಪ್ಪ. ರೀ, ಕೈ ಕಾಲು ತೊಳ್ಕೊಂಡ್ ಬನ್ನಿ, ಊಟ ಕೊಡ್ತೀನಿ. ಬೇಡ ಬಿಡ್ತಾ ಯಾವನ್ ಮಾಡೋಣ. ಅಲ್ವೇ ಏನೇ ಈ ಟೈಮಲ್ಲಿ ನೀನ್ ಕೆಲಸ ಮಾಡ್ತಾ ಕೂತಿದ್ಯಾ? ಅದು ಒಂದಷ್ಟು ಆರ್ಡರ್ ಬಂದಿದೆ, ಅದಕ್ಕೋಸ್ಕರ. ನೋಡ್ದ್ಯಾ ಪರಮಾತ್ಮ ಒಂದನ್ ಕಿತ್ಕೊಂಡು 100 ಕೊಡ್ತಾನೆ ಅಂತ ಹೇಳ್ತಾರಲ್ಲ, ಅದು ಇದನ್ ನೋಡೇ ಹೇಳಿರೋದು. ಆದ್ರೆ ಅಷ್ಟೊಂದ್ ದೊಡ್ಡ ಆರ್ಡರ್ ಹೊರಟೋಯ್ತಲ್ರಿ. ಬಿಸಿಬಿಲ್ಲ ಬಾತು ಪಾತ್ರೆ ತುಂಬಾ ಇದ್ರು ಅದನ್ನ ನಮ್ ಹೊಟ್ಟೆ ತುಂಬುವವರೆಗೂ ಮಾತ್ರ ತಿನ್ನಕ್ಕಾಗದೆ ಕಣೆ. ಯಾವ್ದು ಋಣವೋ ಅಷ್ಟೇ ನಮ್ ಹಣೆ ಬರದಲ್ಲಿ ಇರೋದು ಅಂತ ನಾವು ತೃಪ್ತಿ ಪಡ್ಬೇಕಷ್ಟೇ. ಮನಸ್ಸು ತುಂಬಲಿ ಅಂತ ಒಂದೆರಡು ಮಾತಾಡಿದ್ರೆ ಏನೇ ನೀನು ಕಣ್ಣಲ್ಲಿ ಮಾನಸ ಸರೋವರನೇ ತುಂಬಿಕೊಂಡಿದ್ಯಲ್ಲೇ, ಯಾಕೆ ಏನಾಯ್ತೆ ಮೀನಾ? ನಿಮ್ಗೆ ಕೋಪ ಮಾಡ್ಕೋಬಾರ್ದಾಗಿತ್. ನಾನು ದುಡ್ಡು ಕೊಡೋ ದಿನ ನಿಮ್ಗೊಂದ್ ಮಾತು ಹೇಳೋಗಿದ್ರೆ ಈ ತರ ಸಮಸ್ಯೆನೇ ಆಗ್ತಿರ್ಲಿಲ್ಲ ರೀ. ನಿಮ್ಮನ್ನ ಅಯ್ಯೋ ಅನ್ಸಿದಕ್ಕೆ ಆ ದೇವ್ರು ನನ್ ಕೊಟ್ಟು ಶಿಕ್ಷೆ ಇದು. ಆಟ ಮತ್ತೆ ಇವಾಗ ನಾನೇನಿಲ್ಲ. ಆಮೇಲೆ ಏನು ನೀನು ಮಾನವನ್ನೆಲ್ಲ ಮಾತಾಡ್ತೀಯ ಪೂವಮ್ಮ? ಅಲ್ವೇ ಖುಷಿಯಾಗಿ ನಗ್ನಗ್ತಾ ಕೆಲಸ ಮಾಡಿ ಏನೇ ನೀನ ಸೋತು ಸೊರಗಿ ಸೋರೆಕಾಯಾಗಿ ಮನೆಗೆ ಬರೋ ಗಂಡಸರಿಗೆ ಹೆಂಡತಿ ನೋಡಿದ ತಕ್ಷಣ ಅವಳ ತುಟಿ, ಆ ತುಟಿನಲ್ಲಿ ಬರುವಂತ ನಗು, ಆ ನಗು ಜೊತೆ ಬರುವಂತ ಮಾತು, ಆ ಮಾತಲ್ಲಿರೋ ರಸಿಕತೆ, ಇದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ಕಣೆ. ಅರ್ಥ ಮಾಡ್ಕೊಳ್ಳಿ. ಲೇ ನಗ್ನತಾ ಕೆಲಸ ಮಾಡಿ ಓಮ್ಮ. ಹಾಗೆ ಹಾಗೆ ಅರ್ಥವಾಯ್ತು. ನಾವು ನಗೋದಿಲ್ಲ, ನಮಗೆ ಈಗ ಕೆಲಸ ಬಂದರೆ ನಾವೇ ನಿಮ್ಮನ್ನ ನಗಿಸ್ತೀವಿ. ಏನ್ರಿ ಇದು? ನಮ್ಮನ್ನ ನಗಿಸುವಂತ ಪ್ರಯತ್ನಗಳು. ಮಲ್ಲಿ ಸುಜಿ ಮಲ್ಲೆ ನೀನಿಲ್ಲೇ ರೋಜಾ ರೋಜಾ ಹರಳೆ ಕೆಂದಾವರೆ ಕಮಲೆ ನೀ ಹೇಳೆ ಕನಕಾಂಬರಿ ಮಗಳೇ. ಮನೋಜ್, ಒಂದ್ ನಿಮಿಷ ಅಲ್ಲಿ ನೋಡಿ ಬನ್ನಿ. ಏನೋ? ಬನ್ನಿ ಹಿಂದೆ ಪ್ಲೀಸ್. ಮಲ್ಲಿಗೆ ಒಂದು ಸಾರಿ ಹೇಳುವ ಯಾವ ನೀನು ಜಾಣೆ ಮಲ್ಲಿ ಸುಜಿ ಮಲ್ಲಿ. ಏನಿವಾಗ? ನಿಮ್ ತಮ್ಮನ ಹೆಂಡತಿ ಎಷ್ಟು ಖುಷಿಯಾಗಿದ್ದಾರೆ ನೋಡಿ. ನೋಡ್ದೆ ಈ ಒಳ್ಳೆ ಚೈಲ್ಡ್ಗಳ ತರ ಹೂವಿ ಜೊತೆ ಆಟ ಆಡ್ಕೊಂಡು. ನಿಮ್ಗ್ ಹಾಗೆಲ್ಲ ಇರ್ಬೇಕು ಅಂತ ಅನ್ಸ? ಅಯ್ಯೋ ಅನ್ಸಿತ್ತು, ಅದಕ್ಕಿಂತ ಜಾಸ್ತಿ ಆಸೆನೆ ಇತ್ತು. ಆದ್ರೆ ನೀನು ಏನ್ ನಾನು ಅಂತ ನಾನ್ ಹೇಳಿರೋ ಒಂದು ಸುಳ್ಳಿಗೆ 1000 ಸಲ ಕ್ಷಮೆ ಕೇಳಿದೀನಿ ನಿಮ್ ಹತ್ರ. ರೋಹಿಣಿ ನೋಡು, ಆ ಕನ್ನಡಿ ನೋಡು. ಆ ಕನ್ನಡಿ ಒಂದು ಸಲ ಹೊಡೆದಾಕಿದ್ರೆ ಎಷ್ಟೇ ಸಾರಿ ಕೇಳಿದ್ರು ಮತ್ತೆ ಅದು ಜೋಡ್ಸ್ಕೊಳಲ್ಲ. ಇದು ಹಾಗೇನೆ. ಅದನ್ನ ಸರಿ ಮಾಡೋದಕ್ಕೆ ನಾನು ಏನ್ ಮಾಡ್ಬೇಕೀಗ? ಏನು ಮಾಡ್ಬೇಕಾಗಿಲ್ಲ. ನಿನ್ ಪಾಡ್ ನೀನಿರು, ನನ್ನ ಪಾಡು ನಾನು ಇರ್ತೀನಿ ಅಷ್ಟೇ. ಮಲ್ಲಿ 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 ಮಲ್ಲಿಗೆ ಬಾರಿ ಚಂಡು ಮಲ್ಲಿಗೆ ಕಣ್ಣು ಗುದು ಗಂಜಿ ಸೂಜಿ ಮಲ್ಲಿಗೆ ಮನಸ್ಸು ಅಪರಂಜಿ ಜಾಜಿ ಮಲ್ಲಿಗೆ ಏನೇ ಅಲ್ಪ ನೋಡಿ ನಿಮ್ ಮಗ ಏನ್ ಮಾಡ್ತಿದ್ದಾನೆ ಅಂತ. ಯಾಕೆ ಏನೈತೆ? ನಿಮ್ ಹೂವಿನ ಸೊಸೆ ಇದ್ದಾಳಲ್ಲ, ಅವಳ ಮೇಲೆ ಹೂ ಹಾಕಿ ಹಾಡಾಡ್ತಿದ್ದಾನೆ. ಅಲ್ಲ ಅವ್ನ್ ಚೂರು ನಾಚಿಕೆನೇ ಇಲ್ಲ ಅವನ್ಗೆ. ಇದು ಒಳ್ಳೆ ಚೆನ್ನಾಗಿದೆಯಲ್ಲೇ. 90 ವರ್ಷದ ಅಜ್ಜಿ ತನ್ನ ಸುಂದರವಾದ ಜಡೆ ಹಿಡ್ಕೋಬೇಕಾರೆ 30 ವರ್ಷದ ಗೋಡ ತನ್ನ ತಲೆನ ಪರಪರ ಅಂತ ಕೆಡ್ಕೊತಿದ್ದಂತೆ ಹೊಟ್ಟೆ ಕಿತ್ತಿಂದ ಹಂಗ ಆಯ್ತು ಅನ್ಸ್ತಿತಿ. ಏನಂದ್ರಿ? ಗಂಡ ಹೆಂಡತಿ ಚೆನ್ನಾಗಿರ್ಲಿ, ಅನ್ಯೋನ್ಯವಾಗಿರ್ಲಿ ಅಂತ ತಾನೇ ನಾವು ಮದುವೆ ಮಾಡಿದ್ದು. ಚೆನ್ನಾಗಿದಾರಲ್ಲ. ನಿಮ್ ಕಷ್ಟ ಏನೇ ನಂಗೆ ಅರ್ಥ ಆಗ್ತಲ್ಲ. ಬಿದ್ಗಳ ಸುಮ್ನೆ ಹೊಟ್ಟೆ ಕಿತ್ತಿನ ಮೊಟ್ಟೆ ಕೋಳಿ. ಹೋಗಿ ನಿಮಗೆ ಹೇಳಿದ್ನಲ್ಲ, ಬಿದ್ಕೊಳ್ಳಿ. ದೇವ್ರೆ, ಕನಸಿನಲ್ಲಿ ಶೂರ್ಪಣಕಿ ಮಾತ್ರ ಬರ್ದೇ ಇರ್ಲಪ್ಪ, ಆಂಜನೇಯ ಬರ್ಲಿ. ಬಿದ್ಗ. ಅಯ್ಯೋ, ಏನ್ ಹೇಳಿದ್ರು ಕೇಳಿಸ್ಕೊಬೇಡಿ ನೀವು. ಮಗ ಸೊಸೆ ಚೆನ್ನಾಗಿದ್ರು ಈ ತರ ಹೊಟ್ಟೆ ಕಿತ್ಬಿಟ್ಕೊಳ್ಳೋರ್ನ ಈ ಭೂಮಿ ಮೇಲೆ ನೋಡಿಲ್ಲಪ್ಪ. ದೇವ್ರೆ, ನನ್ ಕನಸಲ್ಲಿ ನೀನು ಮಾತ್ರ ಬರ್ಬೇಡಕ್ಕ. ದುಂಡು ಮಲ್ಲೆ ನನ್ನಲ್ಲೇ ಕಂಪು ಕಸ್ತೂರಿ ಬಿರುಗುವ ಮಾಲೆ ಮಲ್ಲಿಗೆ ಮಲ್ಲಿಗೆ ಮಲ್ಲಿಗೆ. ಸೂಪರ್ ಸೂಪರ್. ಹಾಡೋದ್ ಯಾಕೆ ನಿಲ್ಸ್ಬಿಟ್ರಿ ಸೂರ್ಯ ಅವ್ರೆ? ಹಾಡಿ. ಇವ್ಳು ವಿಡಿಯೋ ಮಾಡ್ಕೊಂತ ಇದ್ದಾಳೆ. ಹಾಡು. ಅದೇ ಮತ್ತೆ ಯಾಕೆ ನೀವು ನಮ್ದು ವಿಡಿಯೋ ಮಾಡ್ಕೊತಾ ಇರೋದು? ರೀಲ್ಸ್ ಮಾಡ್ಕೋತೀರಿ ಸೂರ್ಯ ಅವ್ರೆ, ಇದೆಲ್ಲ ಟ್ರೆಂಡಿಂಗ್ ಆಗಿರುತ್ತೆ. ಆವತ್ತು ಇಲ್ಲಿ ಹಿಡ್ಕೊಂಡ್ಬಿಟ್ಟು ಅರ್ಧ ಗಂಟೆ ಯಾವ್ದೋ ರೀಲ್ಸ್ ಅಂತ ಮಾಡಿದ್ಲಪ್ಪ. ಅದನ್ನ ಪೋಸ್ಟು ಮಾಡ್ಲಿಲ್ಲ, ಪೋಸ್ಟ್ ಆಫೀಸ್ಗೂ ಕಳಿಸ್ತಿಲ್ಲ. ಅದು ನಾನ್ ನೋಡ್ದೆ, ಯಾಕೋ ಸರಿಯಾಗಿ ಬಂದಿಲ್ಲ. ಇನ್ನೊಂದ್ಸಲ ಮಾಡಿದ್ರಾಯ್ತು. ಸಮಾಧಾನ ಅದು. ಯಾಕೆ ಅದಕ್ಕೆ ಬೈದ? ಹೇಳಪ್ಪ. ನಾನು ಮಾಡಬೇಕು ಕೆಲ್ಸಗಳಿಲ್ಲ ನೋಡು. ಊರುಗಳಾಯ್ತಾ? ಬರ್ತಾ ಪಿಜ್ಜಾ ತಿನ್ಕೊಂಡ್ ಬಂದ್ರಿ ಕಣ. ದಿನ ಇದೇ ತರ ಪಿಜ್ಜಾ ಬರ್ಗರು ಎಲ್ಲಾ ತಿಂತಾ ಇದ್ರೆ ಜಟ್ರ ಅನ್ನೋ ಜನರೇಟರ್ ಹಂಗೆ ಜಾಮ್ ಆಗ್ಬಿಡ್ತದೆ. ಹುಷಾರಕ್ಕೆ ಬಸ್ ಇವಾಗ್ಲೂ ಹೇಳ್ಬಿಟ್ಟಿದೀನಿ. ಆಮೇಲಮ್ಮ
ಹಾ ಸರಿ ಸರಿ ಹೋಗ್ರಿ ಹೋಗಿ ಮಲ್ಕೊಳ್ಳಿ ಹೋಗಿ. ಹಾ ಗುಡ್ ನೈಟ್. ಬಾಯ್ ಮೀನಾ ಮರಿ. ಗುಡ್ ನೈಟ್ ಸೂರ್ಯ. ಗುಡ್ ನೈಟ್ ಅದ್ಗೆ. ಏ ಮೀನಮ್ಮ, ಏ ಬಾರೆ ಮೀನಮ್ಮ, ದೇವ್ಗಳು ಎದುಳಕ್ಕಿಂತ ಮುಂಚೆ ನಾವು ಹೋಗ್ಬಿಟ್ಟು ದಬಾಕೊಂಬಿಡೋಣ. ಊಟ? ಓ ಅದು ಬೇರೆ ಇದೆಯಾ? ಸರಿ ಆಯ್ತು ಬಾ 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 ಬಾ. ಹಲೋ. ಹಾಯ್ ಕನಕ, ಎಲ್ಲಿದ್ಯಾ? ಆಸ್ಪತ್ರೆನಾ? ನೀವು? ಅದೇ ಟ್ರೈನಿಂಗ್ ಇದೆ ಅಂತ ಹೇಳಿದ್ನಲ್ಲ. ಓ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಊಟಕ್ಕೆ ಕ್ಯಾಂಟೀನ್ ಹತ್ರ ಬಂದಿದ್ದೆ. ಹೌದಾ, ಸರಿ. ಏನಾಯ್ತು? ಆರ್ ಯು ಫೈನ್? ಆರಾಮಾಗಿ ಇದ್ದೀನಿ. ಇಲ್ಲ, ನನಗಾಗ ಅನಿಸ್ತಾ ಇಲ್ಲ. ಏನೋ ಬೇಜಾರಲ್ಲಿದ್ಯಾ ಅಂತ ಅನಿಸ್ತಾ ಇದೆ. ಯಾಕೆ, ಏನಾಯ್ತು? ಅದು ಏನಿಲ್ಲ ಬಿಡಿ. ನಾನಿನ್ನೂ ಹೊರಗಡೆವನು ಅಂತಾನೆ ಅನಿಸ್ತಾ ಇದೆಯಾ ನಿನಗೆ? ಆತರ ಏನಾದ್ರು ಅನ್ಸಿದ್ರೆ ನೀನೇನು ಹೇಳದ್ ಬೇಡ. ನಾನು ನಿನ್ನ ಮನ್ಸಲ್ಲಿ ಇದೀನಿ ಅನ್ನೋದೇ ಸತ್ಯ ಆಗಿದ್ರೆ ಹೇಳು, ಏನಾಯ್ತು? ಅದು ನೀವ್ ನಮ್ಮ ಅಕ್ಕಂಗ್ ಸಹಾಯ ಆಗ್ಲಿ ಅಂತ ದುಡ್ಡು ಕೊಟ್ಟಿದ್ರಿ. ಆದ್ರೆ ಆ ದುಡ್ಡನ್ನ ಡೆಪಾಸಿಟ್ ಮಾಡಕ್ ಹೋದಾಗ ಕಳ್ತನ ಆಗೋಯ್ತು. ವಾಟ್? ಯಾವ ಏರಿಯಾ? ಎಲ್ಲಿ? ಅಲ್ಲಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾನು ಮಾತಾಡ್ತೀನಿ, ಹೇಳು ಬೇಗ. ಬೇಡ ಬೇಡ, ನಮ್ ಭಾವ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಅಕ್ಕ ಹುಷಾರಾಗಿದ್ದಾರೆ ತಾನೆ? ಹಾ, ಆದ್ರೆ ಸ್ವಲ್ಪ ಏಟ್ ಆಗಿದೆ. ಮೈ ಗಾಡ್, ನಾನೇನಾದ್ರೂ ಬರ್ಬೇಕಾ ಅಲ್ಲಿ? ಬೇಡ ಬೇಡ ಅರುಣ್, ಬೇಜಾರಾಗ್ಬೇಡಿ. ನಮ್ಮ ಅಕ್ಕ ಡೆಪಾಸಿಟ್ ಮಾಡಿದ ದುಡ್ಡು ಬೇಗನೆ ಬರುತ್ತೆ. ಅದು ನಿಮಗೆ ಬೇಗ ರಿಟರ್ನ್ ಮಾಡೋಣ ಅನ್ಕೊಂಡೆ, ಆದ್ರೆ ಹೀಗಾಗೋಯ್ತು. ನಾನಿನ್ ದುಡ್ಡನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ. ನಾನು ದುಡ್ಡನ್ನ ಕೇಳದ್ನ? ಅಲ್ಲ, ನಾನ್ ಕೇಳಿದ ತಕ್ಷಣ ನೀವ್ ಕೊಟ್ಟಿದ್ದೀರಾ. ನೀವ್ ಕೇಳ್ದೆ ಇದ್ರೂನು ನಾನ್ ನಿಮ್ ದುಡ್ಡನ್ನ ಕೊಡ್ಬೇಕಲ್ವಾ? ಅದಕ್ಕೇನು ಅರ್ಜೆಂಟ್ ಇಲ್ಲ ಕನಕ. ಮೊದಲು ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊ. ನೀನ್ ತುಂಬಾ ಡಲ್ ಆಗಿದೆಯಾ ಅಂತ ಅನ್ಸುತ್ತೆ. ನಾನು ಮತ್ತೆ ಕಾಲ್ ಮಾಡಿ. ಸರಿ. ಓಕೆ, ಟೇಕ್ ಕೇರ್. ಬಾಯ್. ಬಾಯ್. ಅಯ್ಯೋ, ಏನಪ್ಪ ಸೂರ್ಯ, ಯಾಕೆ ಏನಾಯ್ತು? ಬಾ 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 ಕೂತ್ಕೋ, ಬಾ 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 ಕೂತ್ಕೋ, ಬಾ 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 ತಗೋ ತಗೋ ಚಿಪ್ಸ್ ತಗೋ. ಚಿಪ್ಸ್ ತಿಂದು ಸ್ವಲ್ಪ ನೀರ್ ಕುಡಿ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಸೂರ್ಯ, ನೀನ್ ಆಡೋದನ್ನ ನಾನು ಯಾವತ್ತೂ ನೋಡೇ ಇಲ್ವಲ್ಲಪ್ಪ. ಇವಾಗ ನೋಡಿ ಕಣ್ ತುಂಬ್ಕೊಳ್ಳಿ ಆಂಟಿ. ಅಲ್ಲ, ಅಳ್ತಾ ಇದ್ದಾನೆ, ನೋಡ್ಕೊಳ್ಳಿ ಅಂದೆ. ಸರಿ, ಈಗ ನೀನ್ ಯಾಕೆ ಕಳ್ತಾ ಇರೋದು? ಹೇಳ್ತೀನಿ ಆಂಟಿ. ಆಂಟಿ, ನಿಮ್ ಸರಕ್ ಜೊತೆಲಿ ಸ್ವಲ್ಪ ಕಣ್ಣು ಒರೆಸ್ಕೊಳ್ಳ. ತಗೋ ತಗೋ ತಗೋಪ್ಪ. ಕೊಡಿ ಕೊಡಿ. ಓದ್ಕೊಳ್ಳಿ ಓದ್ಕೊಳ್ಳಿ ಪ್ಲೀಸ್. ನೀನಾ ಬಹಳ ನೊಂದ್ಕೊಂಡ್ಬಿಟ್ಟಿದ್ದಾಳೆ ಆಂಟಿ. ಪಾಪ ಅವಳು ತಂಗಿ ಮದುವೆಗೆ ಅಂತ ಕೂಡಿಟ್ಟಿದ್ದ ದುಡ್ಡನ್ನ ಯಾರೋ ಕಳ್ರು ದೇಪ್ಕೊಂಡ್ಬಿಟ್ಟಿದ್ದಾರೆ ಆಂಟಿ. ಅವ್ರ ಮೊಣಕಾಯಿಗೆ ಮೊಗ್ಚೆ ಕೈಲಿ ಹೊಡಿಬೇಕಪ್ಪ. ನಾನು ನೋಡ್ದೇನಪ್ಪ ಮೀನನ್ನ. ಹೇಗಿದ್ದಾಳೆ ಇವಾಗ? ಯಾಕಾದ್ರೂ ಇದೀನೋ ಅಂತ ತುಂಬಾ ಯೋಚನೆ ಮಾಡ್ತಾಳ ಆಂಟಿ. ಇವಾಗ ನೀವೇ ನಮಗ್ ಸಮಾಧಾನ ಮಾಡ್ಬೇಕು. ಅಲ್ಲ, ಮೀನ ಬೇಜಾರಾಗಿದ್ರೆ ನಿನಗ್ ಸಮಾಧಾನ ಮಾಡ್ಬೇಕಾ? ಸಮಾಧಾನ ಅಲ್ಲ ಆಂಟಿ, ಪಾಪ ಇಬ್ರು ನೊಂದೋಗ್ಬಿಟ್ಟಿದ್ದಾರೆ, ಸಹಾಯ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ನಾನೇನಪ್ಪ ಮಾಡಕ್ಕಾಗತ್ತೆ? ಇರು, ನನ್ನ ಹತ್ರ 2 ಚೈನ್ ಇದೆ, ತಂದ್ ಕೊಡ್ತೀನಿ. ಅದನ್ನ ಮಾರ್ಬಿಟ್ಟು ದುಡ್ಡು ತಗೊಂಡೋಗ್ ಮೀನಾಗ್ ಕೊಟ್ಬಿಡು. ಅಯ್ಯೋ, ನೀವೇನಂಟಿ ನೀವು ಒಳ್ಳೆ ಪಿಕ್ಚರ್ ಉಪೇಂದ್ರ ತರ ಪಿಕ್ಚರ್ ಓಪನ್ ಆಗ್ತಿದ್ದಂಗೆ ದಿ ಎಂಡ್ ಅಂತ ಬೋರ್ಡ್ ತೋರಿಸ್ತಾ ಇದೀರಾ. ನನ್ ಕೈಲಿ ಇನ್ನೇನಪ್ಪ ಆಗತ್ತೆ? ಆಂಟಿ, ಇವಾಗ ಎಲ್ಲ ನೇರ 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 ಪ್ರಸಾರ ಮಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಮೀನಾಗೆ ಪೈಪೋಟಿಯಾಗಿ ನಿಂತಿದ್ದವ್ರೆ, ಅವಳು ದುಡ್ಡು ತಗೊಂಡು ಹೋಗ್ತಿರ್ಬೇಕಾದ್ರೆ ಕದ್ಕೊಂಡು ಹೋಗ್ಬಿಟ್ಟಿದ್ಲು. ಹೌದಪ್ಪ, ಆ ವಿಶಾಲಾಕ್ಷಿಗ್ ಯಾಕಿಂತ ಬುದ್ಧಿನ? ಅಯ್ಯೋ, ಹೇಳ್ಬಿಟ್ಲಾ? ಅಯ್ಯೋ, ಪರವಾಗಿಲ್ಲ ಬಿಡಿತೆ, ನಮಗೂ ಗೊತ್ತಿರೋದೇ ತಾನೆ. ಗೊತ್ತಿತ್ತಾ? ಹಾಗಿದ್ರೆ ಪರವಾಗಿಲ್ಲಪ್ಪ. ಆ ಶಾಂತಿಗೂ ಹೇಳ್ತೀನಿ, ಆ ವಿಶಾಲಿ ಸಾಹಸ ಬೇಡ ಕಣೆ ಅಂತ. ಅವಳು ನಾನು ಹೇಳಿದ ಮಾತೇ ಕೇಳಲ್ಲ. ಅಯ್ಯೋ, ನಮ್ ಮಾತೇ ಕೇಳೋದಿಲ್ಲ, ನೀವ್ ಯಾವ ಲೆಕ್ಕ ಕೇಳ್ತಾರೆ ಹೇಳಿ? ಏನಂದಪ್ಪ? ಅಂದ್ರೆ ಏನಿಲ್ಲ ಆಂಟಿ, ಇವಾಗ ಅವರು ಯಾರ ಮಾತು ಕೇಳೋ ಸ್ಥಿತಿನಲ್ಲೇ ಇಲ್ಲ. ಅದಕ್ಕೆ ಆಂಟಿ, ಇವಾಗ ಪ್ಲೀಸ್ ನೀವೇ ನಮಗ್ ಸಹಾಯ ಮಾಡ್ಬೇಕು. ಹೇಳಪ್ಪ, ಏನ್ ಮಾಡ್ಬೇಕು? ಏನಪ್ಪಾ ಅಂತಂದ್ರೆ, ನಾಳೆ ಆ ವಿಷದ ಹಾಲು ಇಲ್ಲಿಗೆ ಬರುತ್ತಲ್ವಾ? ನಾಳೆ ಬರಲ್ಲಪ್ಪ, ನಾಳೆ ಡ್ಯಾನ್ಸ್ ಕ್ಲಾಸ್ ಇಲ್ಲ. ಹಂಗಂದ್ರೆ ನಾಳೆ ಮನೇಲಿ ಪೂಜೆ ಇದೆ ಅಂತನೋ, ಮನೇಲಿ ಏನೋ ಫಂಕ್ಷನ್ ಇದೆ ಅಂತನೋ, ಅವ್ರು ಇಲ್ಲಿ ಕರ್ಸ್ಕೊಳ್ಳಿ. ಆ ಟೈಮಲ್ಲಿ ನಾವು ಅವ್ರ ಮನೆಗೆ ಹೋಗ್ತೀವಿ. ಮೀನಾ ಹತ್ರ ಕದ್ಕೊಂಡಿರೋ ದುಡ್ಡನ್ನ ನಾವು ವಾಪಸ್ ಕದ್ಕೊಂಡ್ ಬಂದ್ಬಿಡ್ತೀವಿ. ಅಲ್ಲಪ್ಪ, ಇದೆಲ್ಲ ರಿಸ್ಕ್ ಅಲ್ವಾ? ಆದ್ರೂ ಪರವಾಗಿಲ್ಲ, ಮೋಸ ಅಷ್ಟೇ ಅಲ್ವಾ? ಲಾರ್ಡ್ ಕೃಷ್ಣನು ಇದೆ ಅಲ್ವಾ ಹೇಳಿರೋದು. ಮಾತಾಡಪ್ಪ, ಮಾತಾಡು. ಆಂಟಿ, ಆಮೇಲೆ ಏನಾರ ಆಗ್ಲಿ ಮೀನನ್ ತಳ್ಳಿದ್ನಲ್ಲ, ಅವ್ನ್ ಯಾರು ಅಂತ ಒಂದೇ ಒಂದ್ ಕಿತ ತಿಳ್ಕೊಂಬಿಡಿ ಆಂಟಿ. ಅದೆಲ್ಲ ನಾ ಕೇಳಿದ್ರು ಹೇಳಲ್ಲ.
ಪ್ರಯತ್ನ ಮಾಡ್ತೀನಪ್ಪ. ಸರಿ, ಈ ಡೀಟೇಲ್ಸ್ ಎಲ್ಲ ನಿನ್ಗೆ ಆಗ್ಬೇಕು? ಏನಿಲ್ಲ ಆಂಟಿ, ಸಾಮಿ ಅಂತವನ್ಗೆ ಕೆಲಸ ಇಲ್ವಂತೆ, ಅವ್ನ ಮನೆ ಮುಂದೆ ಒಂದ್ ಸ್ವಲ್ಪ ಸಾಮಿಯಾನ ಹಾಕ್ಸ್ಬಿಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಅಯ್ಯೋ ಸರಿ ಆಂಟಿ, ಆಯ್ತು ಆಂಟಿ, ಇದೊಂದು ಸಹಾಯ ಮಾಡ್ಕೊಟ್ಬಿಡಿ ಆಂಟಿ, ಪ್ಲೀಸ್ ಆಂಟಿ. ಒಂದ್ ಮಾಡ್ತೀರಾ ವಿಶಾಲಾಕ್ಷಮ್ಮನವ್ರಿಗೆ? ಮಾಡ್ತೀನಪ್ಪ, ನನ್ ಕೈಲಾಗಿರೋ ಸಹಾಯನ ನಾನು ಖಂಡಿತ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಆಂಟಿ. ನಿಮ್ ಋಣನ ಹೆಂಗ್ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮುಂದಿನ ಜನ್ಮದಲ್ಲಿ ನನ್ ಮಗ ಆಗೋ ಸೂರ್ಯ. ಇಲ್ಲ ಆಂಟಿ, ಮುಂದಿನ ಜನ್ಮದಲ್ಲೂ ನಾನ್ ಸಕ್ಕರೆ ಮಗನಾಗೆ ಹುಟ್ಬೇಕು. ಯಾಕಪ್ಪ? ಕಡೆ ಪಕ್ಷ ಮುಂದಿನ ಜನ್ಮದಲ್ಲಾದ್ರೂ ಅವ್ರ ಪ್ರೀತಿ ನನಗೆ ಸಿಗ್ಬೋದೇನೋ ಅಂತ ಒಂದು ಸಣ್ಣ ಆಸೆ ಆಂಟಿ. ಬರ್ತೀನಿ. ಆಂಟಿ ಕೊಟ್ಟಿದ್ದಾರೆ ಆಂಟಿ, ನೀವು ತಿನ್ಬಿಡಿ, ಬರ್ತೀವಿ ಆಂಟಿ. ಏನಾಯ್ತಣ್ಣ? ಆಟಕ್ಕೆ ಟ್ರಾಪ್ ಬೇಕಾಯ್ತು ಮೇಡಮ್. ಸರಿ ಹೋಯ್ತಣ್ಣ, ಇಷ್ಟ ದಿನ ನಾವೇ ಆಟೋದವ್ರನ್ನ ಡ್ರಾಪ್ ಕೇಳ್ತಿದ್ವಿ, ಇವಾಗ ನೀವು ನನ್ನ ಹತ್ರ ಕೇಳೋ ತರ ಆಗ್ತಿದೆ. ನಮ್ಗಲ್ಲ ಮೇಡಮ್, ಆಟಕ್ಕೆ ತೆಗೆದ್ರೆ ಪೇಷಂಟ್ ಇದ್ದಾರೆ, ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ, ಸ್ವಲ್ಪ ಟ್ರಾಪ್ ಬೇಕಾಯ್ತು. ಓ ಹೌದಾ? ಅಲ್ಲ ಅಣ್ಣ, ಪೇಷಂಟ್ ಅಂತ ಹೇಳ್ತೀರಾ, ಅವ್ರು 2 ವೀಲರ್ ಅಲ್ಲಿ ಕುತ್ಕೊಳಕ್ ಆಗುತ್ತೋ ಏನೋ? ಹೇಳಿ ನೋಡ್ತೀನಿ. ಸರಿ ಅಣ್ಣ. ಮೇಡಮ್ ಆಟೋ ಸಿಗ್ತೀನಪ್ಪ? ಆಟೋ ಸಿಕ್ಕಿದೆ ಮೇಡಮ್, 2 ವೀಲರ್ ಸಿಕ್ಕಿದೆ. ಅವ್ರು ಟ್ರಾಪ್ ಹೋಗ್ತೀನಿ, ಟ್ರಾಪ್ ತಕ್ಕೋದ್ರೆ. ಮೂಲಪ್ಪ. ಅಮ್ಮ ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ, ನಾನು ಹಾಸ್ಪಿಟಲ್ ಕಡೆನೆ ಹೋಗ್ತಾ ಇದ್ದೆ. ಸರಿನಮ್ಮ, ತಗೋಪ್ಪ. ಬೇಡ ಮೇಡಮ್, ಇಟ್ಕೊಳ್ಳಿ, ನಮ್ಮಿಂದ ತೊಂದರೆ ಆಗಿದೆ, ನೀವೇ ಇಟ್ಕೊಳ್ಳಿ. ಅನ್ಕ ಅಮ್ಮ ನೀವೇನ್ ಇವ್ರ ಜೊತೆ? ಆಟೋದಲ್ಲಿ ಬರ್ತಾ ಇದ್ದೆ, ಕೆಟ್ಟ ಹೋಯ್ತು. ದಾರಿ ಮಧ್ಯ ಇವ್ರು ಸಿಕ್ಕಿದ್ರು, ಕರ್ಕೊಂಡ್ ಬಂದ್ರು. ಮೀನಾ ಅಂತ, ತುಂಬಾ ಒಳ್ಳೆ ಹುಡುಗಿ. ಮೀನಾ, ಇವಳು ಕನಕ ಅಂತ. ನನ್ ಮಗ ಟ್ರೈನಿಂಗ್ ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಹೇಳಿದ್ನಲ್ಲ, ಈಗ ಇವಳೇ ನಾನು ನೋಡ್ಕೊಂತಾ ಇರೋದು. ನಾನ್ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದಷ್ಟೇ, ನೋಡು ಕಾಯ್ತಾ ಇದ್ದಾಳೆ. ಇದ್ದಲ್ಲೇ ಬಂದಿದೆ ಎಂಬ ಸಹಾಯ ಮಾಡೋ ಅಂತ ಗುಣ, ತುಂಬಾ ದೊಡ್ಡ ವ್ಯಕ್ತಿ. ಹೌದಮ್ಮ, ಇದಕ್ ಕಾರಣ ಸಂಸ್ಕಾರ ಕಲ್ಸಿದವ್ರು. ಕಳ್ಸಿದ್ದು ಇವ್ರೇ ಅಮ್ಮ. ಯಾರು? ಇವ್ರ? ಹೌದು, ಇವಳು ನನ್ ಸ್ವಂತ ಅಕ್ಕ, ನನ್ ಅಮ್ಮಂತರ. ಓ, ಮುತ್ತು ರತ್ನ ಎರಡು ಒಂದೇ ಹೊಟ್ಟೆಲ್ ಹುಡ್ತವ್ರು. ಒಳ್ಳೇದು, ದೇವ್ರು ನೋಡು ಎಲ್ಲರನ್ನು ಹೇಗ್ ಹತ್ರ ಸೇರಿಸ್ತಾರೆ ಅಂತ. ಅಕ್ಕ ತಂಗಿ ಇಬ್ರು ಒಂದೇ ತರ. ಅಮ್ಮ ನೀವ್ ಒಳಗಡೆ ಕೂತಿರಿ, ನಾನ್ ಬರ್ತೀನಿ. ಸರಿನಮ್ಮ, ನೀನಾ ಬರ್ತೀರಮ್ಮ? ಸರಿ, ಥ್ಯಾಂಕ್ ಯು. ಹುಷಾರು. ಏನೇ ಕನಕ, ಯಾರವ್ರು? ತುಂಬಾ ಕಾಳಜಿ ಅವ್ರ ಮೇಲೆ. ಅದೇ ಅಕ್ಕ, ಇವ್ರು ನಾನೊಬ್ರನ್ನ ಇಷ್ಟ ಪಡ್ತಿದೀನಿ ಅಂತ ಹೇಳಿದ್ನಲ್ಲ, ಅವ್ರ ತಾಯಿ. ಓಹೋ, ದೂರ ಸಂಬಂಧ ಏನಲ್ಲ, ಹತ್ರದ ಸಂಬಂಧನೇ ಅಲ್ಲ. ಪರಿಚಯ ಮಾಡ್ತಿ ಹೀಗೀಗೆ ಅಂತ ಎಲ್ಲ ಹೇಳ್ಬೋದಾಗಿತ್ತಲ್ವಾ? ಅಯ್ಯೋ, ಅದೆಲ್ಲ ಇವ್ರಿಗೇನು ಗೊತ್ತಿಲ್ಲ ಅಕ್ಕ. ಅವರು ಟ್ರೈನಿಂಗ್ ಮೇಲೆ ಊರಿಗೆ ಹೋಗಿದಾರ, ಅದಕ್ಕೆ ಇವ್ರನ್ನ ನಾನ್ ನೋಡ್ಕೋತಾ ಇದ್ದೀನಿ ಅಷ್ಟೇ. ನೋಡ್ಕೊಳಮ್ಮ, ನೋಡ್ಕೊ. ಅತ್ತೆ ಸೇವೆ ಈಗ್ಲೇ ಶುರು ಮಾಡಿದ್ಯಾ? ಏನಕ್ಕ ನೀನು ಡೈರೆಕ್ಟ್ ಆಗಿ ಅತ್ತೆ ಅಂತಾನೆ ಹೇಳ್ತಾ ಇದೀಯ? ಬಿಟ್ರೆ ನಾಳೆ ಮದ್ವೆ ಮಾಡಿಸ್ಬಿಡ್ತೀಯ ಅಷ್ಟೇ. ಇರೋದ್ ಅದೊಂದೇ ಕೆಲ್ಸ ತಾನೇ. ಮದ್ವೆ ಹೊಸ್ಲಲ್ಲಿ ನಿಂತಿದ್ಯಾ ಅಂತ ಅನ್ಕೊಂಡೆ, ಆದ್ರೆ ನೀನು ಡೈರೆಕ್ಟ್ ಆಸೆ ಮನೆ ಹತ್ರನೇ ನಿಂತ್ಬಿಟ್ಟಿದ್ಯಾ. ಅಲ್ಲೇ ಒಳ್ಳೆಯವ್ರ ಅನ್ಸುತ್ತೆ ಕಣ. ನಿಮ್ ಅತ್ತೆ ತರ ಅಂತೂ ಅಲ್ಲ ಅಕ್ಕ, ಅದೇ ಖುಷಿ ನನ್ಗೆ. ಏಯ್, ನಮ್ಮ ಅತ್ತೆ ಬಗ್ಗೆ ಹಾಗೆಲ್ಲ ಹೇಳ್ಬೇಡ ಕಣ. ಅವರು ಒಳ್ಳೆಯವ್ರೆ, ಆದ್ರೆ ಸ್ವಲ್ಪ ಕೋಪ ಅಷ್ಟೇ. ಸರಿ ಆಯ್ತು, ನನ್ ಟೈಮ್ ಆಯ್ತು, ನೀನ್ ಹೋಗಿ ಅವ್ನ ನೋಡ್ಕೊ. ಹೂ ಕೊಡೋ ಕೆಲ್ಸ ಇದೆ, ನಾನು ಹಿಂಗ್ ಹೊರಡ್ತೀನಿ. ಅಕ್ಕ ಮೊನ್ನೆನ ಕೈ ಏಟಾಗಿದೆ. ಯಾಕಕ್ಕ ಇದೆಲ್ಲ? ತುಂಬಾ ಏನ ಆಗಿಲ್ಲ ಕಣೆ, ಸರಿ ಹೋಗುತ್ತೆ. ನಾನು ಹಿಂಗ್ ಹೊರಡು ನೀನ್. ಸರಿ ಅಕ್ಕ, ಹುಷಾರು. ಸರಿ, ಹುಷಾರ್. ಬಾಯ್ ಬಾಯ್. ಸೊ ನಾವಿವಾಗ ಆ ವಿಶಾಲಾಕ್ಷಿ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದೀರಾ ಸೂರ್ಯ ಅವ್ರೆ? ಮತ್ತೆ ಕದ್ದ ಮಾಲನ್ನ ನಾವು ಕದ್ಕೊಂಡೇ ಬರ್ಬೇಕು. ಇಲ್ಲ ಕಣೋ, ನಾವಲ್ಲಿ ಹೋಗಕ್ಕಾಗತ್ತಾ? ಅಲ್ಲಿ ಜನ ಇರಲ್ವಾ? ಜನ ಅಲ್ಲ, ಜಾತ್ರೆ ಇದ್ರು ಸರಿ, ಅದನ್ನ ವಾಪಸ್ ತಗೊಂಡ್ ಬರ್ಲೇಬೇಕು ಅಷ್ಟೇ. ರೀ, ನೀವು ಸುಮ್ಮನೆ ದುಡುಕ್ತಿದ್ದೀರಾ ಅನ್ಸುತ್ತೆ. ನೀವು ಹೋಗಿದ ತಕ್ಷಣ ನಿಮ್ಗೆ ದುಡ್ಡು ಸಿಕ್ಬಿಡುತ್ತಾ? ರಾಮ ನಂಗೆ ಹೋದ ತಕ್ಷಣ ಅವನು ಸೀತೆಯನ್ನು ಕರ್ಕೊಂಡ್ ಬರ್ಲಿಲ್ಲ. ಯು ಮೀನ್ ಟು ಸೇ ನಾವ್ ಯುದ್ಧ ಮಾಡ್ಬೇಕಾ? ಯುದ್ಧ ಎಲ್ಲ ಬೇಡ ಕಣೋ. ಯುದ್ಧ ಮಾಡೋಂತ ಸಮಯ ಬಂದ್ರೆ ನನಗೆ ಸೈನ್ಯದ ಅವಶ್ಯಕತೆನೇ ಇಲ್ಲ. ಯಾಕೆ? ನಾನು ಬಜರಂಗಿ ಹುಟ್ಟಿರೋ ನಾಡಲ್ಲಿ ಹುಟ್ಟಿರೋನು, ಏಕಾಂಗಿಯಾಗಿ ಹೋರಾಡ್ತೀನಿ. ಹಾಗಾದ್ರೆ ನೀವ್ ಹೋಗೋದೇ ಬೇಡ. ಕೇಳಿಸ್ಕೊಂಡ್ರಪ್ಪ ಎಲ್ಲ? ಇವಾಗ ಗೊತ್ತಾಯ್ತಾ ಯಾಕೆ ನಮ್ಮ ಅಂಜಿ ಇನ್ನು ಬ್ರಹ್ಮಚಾರಿಯಾಗೇ ಇದ್ದಾನೆ ಅಂತ? ಈ ತರ ಏನಾದ್ರೂ ಒಂದ್ ಸಾಧ್ಯ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ ತಕ್ಷಣ ಹೆಂಡತಿ ಶರ್ಟ್ ಇಟ್ಕೊಂಡು ಹಿಂದೆ ಎಳೆದು ಬಿಡ್ತಾಳೆ, ಈ ಬ್ಯಾಡ ಕಣ್ರಿ, ಹಂಗ್ ಮಾಡ್ಬಿಡ್ರಿ, ಮನೇಲೇ ಇರ್ರಿ ಅಂತ. ಇದಕ್ಕೆ ಉದಾಹರಣೆಗಳು ಬೇರೆ. ಪ್ರತಿ ಯಶಸ್ವಿ ಗಂಡಿನ ಹಿಂದೆ ಒಬ್ಳು ಹೆಣ್ಣಿರ್ತಾಳೆ ಅಂತ. ಅದೆಲ್ಲ ಏನ್ ಬೇಡ. ಈ ಹೊಡೆದಾಟ ಬಡದಾಟ ಎಲ್ಲ ಏನು ಬೇಕಾಗಿಲ್ಲ. ಹೊಡಿಯೋದೇ ಮುಖ್ಯ ಆಗಿದ್ರೆ ಸೂರ್ಯ ನಮ್ನ ಯಾರನ್ನೂ ಇಲ್ಲಿ ಕರೀತಿರ್ಲಿಲ್ಲ ಸಿಸ್ಟರ್. ಸೂರ್ಯ ಏನೋ ಮಾಸ್ಟರ್ ಪ್ಲಾನ್ ಮಾಡಿದಾನೆ, ಅದಕ್ಕೆ ನಮ್ನ ಇಲ್ಲಿ ಕರ್ದವನೆ. ಹಂಗಂತ ಹೆಚ್ಚಿತು, ಅದೇನ್ ಪ್ಲಾನ್ ನಮಗೂ ಹೇಳ್ಬಿಡಪ್ಪ. ಅದಕ್ಕೆ ತಾನೇ ನಾವು ನಿಮ್ಮನ್ನೆಲ್ಲ ಕರೆದಿರೋದಿಲ್ಲಿಗೆ. ನೋಡು,
ಇವಾಗ ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ನೋಡಿಮ್ಮ ದಯವಿಟ್ಟು ನಮ್ ಕದ್ದಿರೋ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳಿದ್ರೆ ಅವ್ರು ಕೊಟ್ಬಿಡ್ತಾರ? ಇಲ್ಲ, ಜಗಳಕ್ಕೆ ಬರ್ತಾರೆ. ಅದಕ್ಕೆ ನಾವ್ ಅಲ್ಲಿಗೆ ಹೋದ್ರು ಅವರು ತುಟಿ ಬಿಚ್ಚಕ್ಕಾಗಬಾರ್ದು, ಹಂಗೇನಾದ್ರೂ ಮಾಡ್ಬೇಕು ಅಂತ ಐಡಿಯಾ ಏನಿದೆ? ಐಡಿಯಾ ಏನು ಅಂತಂದ್ರೆ, ನಾವೆಲ್ಲರೂ ಅಲ್ಲಿಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ಹೋಗ್ಬೇಕು. ರೈಡ್ ಮಾಡೋ ನೆಪದಲ್ಲಿ ದುಡ್ಡನ್ನು ಹುಡುಕ್ಬೇಕು. ದುಡ್ಡು ಸಿಕ್ಕಿದ ತಕ್ಷಣ ಅದನ್ನ ಎತ್ತಾಕೊಂಡು ಬರ್ತಾ ಇರ್ಬೇಕು. ವಾವ್, ಸಖತ್ ಥ್ರಿಲ್ಲಿಂಗ್ ಆಗಿದೆ ನಿಮ್ ಐಡಿಯಾ. ಅವ್ರು ನಿಮ್ನೆಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ನಂಬ್ತಾರ? ನಂಬಿಸ್ಬೇಕು. ಸೊ ಇವಾಗ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಲೀಡರ್ ಮಾಡ್ಬೇಕು. ನಮ್ಮನ್ನ ಲೀಡ್ ಮಾಡ್ಕೊಂಡು ಯಾರಾದ್ರೂ ಮುಂದೆ ಕರ್ಕೊಂಡು ಹೋಗ್ಬೇಕು. ಇವಾಗ ನಾನು ಚೀತಾ ಏನಾದ್ರು ನಾವು ನಿಜವಾದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಹೋಗಿ ಏನಾದ್ರು ನಿಂತ್ಕೊಂಡ್ರು ಯಾರು ನಮ್ಮನ್ನ ನಂಬೋದಿಲ್ಲ. ಅದಕ್ಕೆ ಏನ್ ಮಾಡೋದು? ಯಾರನ್ನ ಟೀಮ್ ಲೀಡರ್ ಮಾಡೋದು? ಇನ್ನ ರವಿಗಾನು ನನ್ ಕೈಲೆಲ್ಲ ಆಗಲ್ಲ. ಇದಕ್ ಸರಿಯಾದ ವ್ಯಕ್ತಿ ಒಬ್ಬ ಇದ್ದಾನೆ, ಅವನೇ ಸರಿ. ಯಾರೋದು? ಮನೋಜ ಕಣೋ, ನೋಡಕ್ ಒಳ್ಳೆ ಆಫೀಸರ್ ತರನೇ ಇರ್ತಾನೆ. ಅವನ ಹೆಸರು ಮನೋಜ ಅಂತ. ಅವನಿಗೆ ಇನ್ನೊಂದು ಪೆಂಗ್ಯ ಅಂತ. ಅವನೇ ಟ್ಯಾಕ್ಸ್ ಕಟ್ತಿದ್ದ. ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಾಗ ಕಾಲ ಮೇಲೆ ಕಾರ್ ಹತ್ತಿಸ್ಕೊಂಡಿದ್ದ ಈದ್ನ ಈ ತರ ಓಡಾಬಿಟ್ಟಿದ್ದ. ಇನ್ ಅವನ ಕೈಯಲ್ಲಿ ಆಗತ್ತಾ ಇದೆಲ್ಲ? ನನ್ನ ಪ್ರಕಾರ ಇದಕ್ಕೆಲ್ಲ ಮೈಕಮ್ಮನೆ ಸರಿ. ಇವಳ ನೋಡಕ್ ಒಳ್ಳೆ ಆಸೆ ಚಾಕ್ಲೇಟ್ ತರ ಇದ್ದಾಳ, ಇವಳ ಕೈಲಾಗತ್ತೇನಾ? ಅವರೆಲ್ಲ ಹಂಗೆ ಕಣ ಇರೋದು. ಜೊತೆಗೆ ಈ ಅಮ್ಮಂಗ್ ಇಂಗ್ಲಿಷ್ ಕಡೆ ಬರ್ತದೆ. ಕಮಾನ್ ಸೂರ್ಯ ಅವರೇ, ಈ ಅಮ್ಮ ಗಿಮ್ಮ ಅಂತೆಲ್ಲ ಹೇಳ್ಬಿಡಿ ಪ್ಲೀಸ್. ಅವ್ವಾ, ನನ್ನ ಬಾಯಲ್ಲಿ ಬರೋದೇ ಆತರ ಕಣಮ್ಮ. ನೋಡಮ್ಮ, ಮನ್ಮನೆಯವರಾಗಿ ಮನೆಯವ್ರನ್ನ ಅರ್ಥ ಮಾಡ್ಕೊಳ್ಳೋ ದೊಡ್ಡ ಮನ್ಸಿರ್ಬೇಕು. ಇಲ್ಲ ಓಕೆ, ಬಟ್ ಅವ್ರ ಮುಂದೆ ಈಗ ಕರ್ದು ಬಿಟ್ಟಿರಾ. ಓಕೆ ಫೈನ್, ನಾನ್ ಈ ಕೆಲಸ ಮಾಡೋದಕ್ಕೆ ರೆಡಿ. ಆದ್ರೆ ಐಡೆಂಟಿಟಿ ಕಾರ್ಡ್ಸ್ ಬಗ್ಗೆ ಏನ್ ಮಾಡೋದು? ಅದೆಲ್ಲ ರೆಡಿ ಮಾಡಾಗಿದೆ. ಕಮಾನ್ ಮೀನಾ ಅವ್ರೆ, ನಾನ್ ನಿಮ್ಮನ್ನ ರೆಡಿ ಮಾಡ್ತೀನಿ. ಅದೆಲ್ಲ ಬೇಕಾಗಿಲ್ಲ. ನೀನು ಅಲ್ಲಿರೋರು ಎಲ್ರಿಗೂ ಇವಳು ಪರಿಚಯ ಚೆನ್ನಾಗಿದೆ. ಇವಳು ಮನೇಲೇ ಇರ್ಲಿ, ನಾವು ಮಾತ್ರ ಅಲ್ಲಿಗೆ ಹೋಗ್ಬೇಕು. ರೀ, ನಾನು ನಿಮ್ ಜೊತೆ ಬಂದು ಕಾರಲ್ಲೇ ಕೂತಿರ್ತೀನಿ. ಅಮ್ಮ ತಾಯಿ ನಮಸ್ಕಾರ. ನೋಡಮ್ಮ, ಇರುವೆನ ನಾವು ಜೀವಂತವಾಗಿ ಎತ್ತಾಕೊಂಡು ಬರ್ಬೇಕು ಅಂತಂದ್ರೆ ಜೇಬಲ್ಲಿ ಸಕ್ಕರೆ ತಗೊಂಡ್ ಹೋಗ್ಬೇಕೇ ಹೊರತು DDT ಪೌಡರ್ನಲ್ಲ. ಸೀತಾ, ನಾಳೆ ಕರೆಕ್ಟ್ ಆಗಿ ನೀನ್ ರೆಡಿಯಾಗಿ ಬಂದ್ಬಿಡಪ್ಪ. ಸರಿ ಕಣ. ಸೂರ್ಯ, ಅದು ನಂಗೆ ಯಾಕೋ ಭಯ ಆಗ್ತದೆ. ಸುಮ್ನಿರು. ರವಿ, ಏನ್ ಚಿಲ್ಲ ಏನೋ, ನಾನು ಹೊಟ್ಟೆಲಿರೋದೆಲ್ಲ ಬಾಯಿಗೆ ಬರ್ತದೆ. ಮನೆ ಕಡೆ ಗಾಡಿ ತಿರ್ಸಿ. ಅಮ್ಮೋರು ಇದೆಲ್ಲ ದುಡ್ಡು ಇಡಲ್ಲ ಸರ್, ಬರೀ ಚಿಲ್ಲರೆ ಪಲ್ರೆ ಮಾತ್ರ ಇಡೋದು. ಕಂತೆ ದುಡ್ಡೆಲ್ಲ ಏನಿರ್ತಿರ್ತಾರೆ ಒಳಗಡೆ ಕಬೋರ್ಡಲ್ಲಿ ಇಟ್ಟಿರ್ತಾರೆ ಸರ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.